ಅದಕ್ಕೋಸ್ಕರ ಇದು ಯಾವತ್ತೂ ಕೂಡ ಹಳೇದಾಗೋದೇ ಇಲ್ಲ. ಒಂದು ಚಕ್ರ ಇರುತ್ತೆ ಅಲ್ವಾ, ಹ್ಯಾವ್ ಯು ಸೀನ್ ದಟ್ ವೀಲ್, ನೋಡಿದಿರಲ್ವಾ? ಚಕ್ರ ಹೊರಡಬೇಕಾದ್ರೆ ಗಾಡಿ ಚಕ್ರನ ತೆಗೆದುಕೊಳ್ಳಿ, ಸುಮ್ಮನೆ ಇರೋ, ಆಸ್ಕಿಂಗ್ ಟು ಕೀಪ್ ಕ್ವೈಟ್ ಫಾರ್ ಸಮ್ ಟೈಮ್. ಗಾಡಿ ಹೊರಡಬೇಕಾದ್ರೆ ಎರಡು ಇರ್ತವೆ, ಅಬ್ಸರ್ವ್ ಮಾಡಿದ್ರಾ? ಎತ್ತಿನ ಗಾಡಿ ಎಷ್ಟು ಜನ ನೋಡಿದ್ರಿ? ಎಲ್ಲ ನೋಡಿದ್ರಿ. ಇನ್ನೂ ಎತ್ತಿನ ಗಾಡಿ ನೋಡೋರು ಇದ್ದೀರಿ, ಪರವಾಗಿಲ್ಲ. ಎತ್ತಿನ ಬಂಡಿ ಉರುಳಬೇಕಾದ್ರೆ ಎರಡು ಇರ್ತವೆ, ಒಂದು ಚಕ್ರ ಸುತ್ತ ಇರ್ತದೆ. ಚಕ್ರ ಸುತ್ತ ಚೆನ್ನಾಗಿ ಕಾಣುತ್ತೆ ಹೊರತು ಆ ಚಕ್ರ ಆ ಕಡೆ ಈ ಕಡೆ ಹೋಗದಲೇನೆ ಆ ಚಕ್ರಕ್ಕೆ ಸಪೋರ್ಟಿವ್ ಆಗಿ ಇರ್ತಕ್ಕಂಥ ಒಂದು ಅಡ್ಡಡ್ಡ ಇರೋದು ಒಂದು ಏನಿರುತ್ತೆ, ಏನದು? ಕಡಾಡಿ ಕೊನೆಗೆ ಹಾಕೋದು, ಕೆಳಗಡೆ ಬೀಳ್ದರೆ ಮಧ್ಯದಲ್ಲಿ ಶಾಫ್ಟ್ ಇರುತ್ತಲ್ಲ, ದಟ್ ಈಸ್ ದ ಶಾಫ್ಟ್ ವಿಚ್ ಕನೆಕ್ಟ್ಸ್ ಬೋತ್ ದ ವೀಲ್ಸ್. ಆ ಕಡೆ ಈ ಕಡೆ ಎರಡು ಇರ್ತಕ್ಕಂಥ ಚಕ್ರಗಳನ್ನ ಮಧ್ಯದಲ್ಲಿ ಕನೆಕ್ಟ್ ಮಾಡಿರ್ತಕ್ಕಂಥ ಅಚ್ಚು, ಚಕ್ರ, ಇದು ಶಾಫ್ಟ್. ಅದು ಚಕ್ರ ಆ ಕಡೆ ಹೋಗ್ಬಾರ್ದು, ಸುಮ್ಮನೆ ಒಂದು ಕಡಾಡಿ ಕಡ್ಡಿ ತರ ಸುತ್ತಿರುತ್ತೆ, ಹೌದು ತಾನೆ? ಅದಕ್ಕೆ ಕೇಳಿದ್ ನೀವು ಗಾಡಿ ಮಾತಾಡ್ಬಿಟ್ಟಿದ್ದೀರಿ ಅಂತ. ಇಟ್ಸ್ ಓಕೆ. ಇಲ್ಲಿ ನಾನು ಹೇಳಿಕೊಟ್ಟದ್ದು ಹೊರಗಡೆ ನೋಡೋರಿಗೆ ಕಾಣೋದೇನು ಸುತ್ತ ಚಕ್ರ, ಆದ್ರೆ ಚಕ್ರ ಸುತ್ತಬೇಕು ಅಂತಂದ್ರೆ ಮಧ್ಯದಲ್ಲಿ ಸುತ್ತದೇ ಇರ್ತಕ್ಕಂಥ ಒಂದು ಅಚ್ಚು ಇದೆಯಲ್ಲ, ಹೊಡೆದಿಟ್ಕೊಂಡು ಶಾಫ್ಟ್, ಆ ಶಾಫ್ಟ್ ಇದೆಯಲ್ವಾ? ಡೋಂಟ್ ಗೆಟ್ ಇಷ್ಟ ಅದಕ್ಕೆ. ಮಧ್ಯದಲ್ಲಿ ಸುತ್ತದೇ ಇರ್ತಕ್ಕಂಥ ಈ ರೀತಿ ಒಂದು ಶಾಫ್ಟ್ ಇರುತ್ತಲ್ವಾ, ಈ ಕಡೆ ನೋಡಿ, ಇದು ಧರ್ಮ ಇದ್ದಾಗೆ, ಆಧ್ಯಾತ್ಮಿಕತೆ ಇದ್ದಾಗೆ. ಇದಕ್ಕೆ ಚಕ್ರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಇದ್ದ ಹಾಗೆ. ಅದಕ್ಕೆ ಓದ್ತಾ ಇರ್ತಕ್ಕಂಥ ನಮ್ಮ ಮಕ್ಕಳಿಗೆ, ಶ್ರೀಮಂತಿಕೆಯಲ್ಲಿ ಬೀಗ್ತಾ ಇರ್ತಕ್ಕಂಥ ಶ್ರೀಮಂತರುಗಳಿಗೆ, ವಿಜ್ಞಾನ ತಂತ್ರಜ್ಞಾನದಲ್ಲಿ ಮುಳುಗಿರ್ತಕ್ಕಂಥವ್ರಿಗೆ ಶಾಫ್ಟು ಧರ್ಮ ಆಧ್ಯಾತ್ಮ ಇದ್ದಾಗೆ ಅದನ್ನ ಮರೆತರೆ, ಅದನ್ನ ಕಳಚಿಕೊಂಡ್ರೆ ಚಕ್ರಗಳೆಲ್ಲ ಹೊರಟೋಯ್ತು, ಚಕ್ರ ಸುತ್ತಕ್ಕೆ ಆಗೋದಿಲ್ಲ. ಅದಕ್ಕೆ ಎಷ್ಟೇ ವಿಜ್ಞಾನ ಬೆಳೆದ್ರೂ ನಾವು ಮರಿಬಾರದಾಗಿರ್ತಕ್ಕಂಥದ್ದು ಏನು? ನಮ್ಮ ಧರ್ಮ, ನಮ್ಮ ಜ್ಞಾನ, ನಮ್ಮ ಆಧ್ಯಾತ್ಮ. ಅದರ ಒಂದು ಭಾಗವಾಗಿರ್ತಕ್ಕಂಥ ಈ ರೀತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸಿದಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ, ಬೇಜಾರಾಗುತ್ತಾ? ಖುಷಿ ಆಗುತ್ತೆ. ಸ್ವಾಮಿಗಳು ಬಂದ್ರಲ್ವಾ, ಯಾಕಾರ ಯಪ್ಪ ಬಂತಪ್ಪ ಅಂತ ಎಷ್ಟು ಬೇಜಾರಾಗಿದೆ? ಇಲ್ಲ ಸ್ವಾಮಿ, ಬೇಸರ ಆಗಿದೆ? ಇಲ್ಲ ಸ್ವಾಮಿ. ಎಷ್ಟು ಖುಷಿ ಆಗುತ್ತಲ್ಲ, ಸಂತೋಷ ಆಗುತ್ತಲ್ಲ, ನನಗೂ ಅಷ್ಟೇ ಆನಂದ ಆಗುತ್ತಲ್ಲ. ಇದೇ ಮನಸ್ಸು. ಯಾವ ಮನಸ್ಸು ಈಗ ಸ್ವಾಮಿಗಳನ್ನ ನೋಡಿದ್ರೆ, ದೇವ್ರನ್ನ ನೋಡಿದ್ರೆ ಆನಂದ ತಂದು ಕೊಡುತ್ತೋ, ಎಷ್ಟೇ ಚಿಂತೆಗಳಿದ್ರು ಕೂಡ ಎಲ್ಲ ಮರೆಸ್ಬಿಡುತ್ತೋ, ಮನೆಗೆ ಹೋದಾಗ ಯಾಕೆ ಬೇಜಾರಾಗುತ್ತೆ? ಮನೆಗೆ ಹೋದಾಗ ಯಾಕೆ ಬೇಸರ ಆಗುತ್ತೆ? ಅದೇ ಮನಸ್ಸು ತಾನೆ, ಅದೇ ಮನಸ್ಸಿನಿಂದ ಸಂಸಾರ ಮಾಡ್ತೀವಿ.